ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಇವತ್ತೊಂದು ರಾಜಕಾರಣದ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ. ಬೆಳಗಾವಿ ಜಿಲ್ಲೆಯ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ನೀರಾವರಿ ಇಲಾಖೆಯ ಉತ್ತರ ವಲಯದ ಮುಖ್ಯ ಅಭಿಯಂತರರ ಕಾರ್ಯಾಲಯದಲ್ಲಿ ಕರೆದ ಸಭೆ ಯಾವ ಕಾರ್ಯಗಳು ಅನುಷ್ಠಾನಗೊಳ್ಳಬೇಕು, ಯಾವ ರೀತಿ ರೈತರಿಗೆ ತೊಂದರೆ ಆಗ್ತಾ ಇದೆ, ಯಾವ ಹೊಸ ಡ್ಯಾಮ್ಗಳನ್ನು ಮಾಡಬೇಕು, ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಬೇಕು, ನೆನೆಗುದಿಗೆ ಬಿದ್ದಂಥ ಕಾಮಗಾರಿಗಳನ್ನ ಶೀಘ್ರ ಪೂರೈಸಬೇಕು ಅನ್ನುವ ಸಮೀಕ್ಷಾ ವರದಿ ತಯಾರು ಮಾಡುವುದಕ್ಕೋಸ್ಕರ ಒಂದು ಮುಂಜಾಗ್ರತಾ ಕ್ರಮದ ಒಂದು ಸಭೆ ನಡೆಸಲಾಯಿತು. ಇದಕ್ಕೆ ಎಲ್ಲ ಅಧಿಕಾರಿಗಳು, ಉತ್ತರ ವಲಯದ ಎಲ್ಲ ನೀರಾವರಿ ಇಲಾಖೆಯ ಮುಖ್ಯ ಅಭಿಯಂತರ ಕಾರ್ಯ ವ್ಯಾಪ್ತಿಯಲ್ಲಿ ಬರುವಂಥ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಸೇರಿ ಆ ಸಭೆ ಯಶಸ್ವಿ ಆದ ನಂತರ ಹೊರಗಡೆ ಬಂದು ಪತ್ರಿಕಾ ಮಿತ್ರರ ಜೊತೆ, ಮಾಧ್ಯಮದ ಜೊತೆ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ. ಯಾವಾಗಲೂ ರಮೇಶ್ ಜಾರಕಿಹೊಳಿ ಬಗ್ಗೆ ನಾವು 30 ವರ್ಷದಿಂದ ಬಲ್ಲವರಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಅವ್ರ ಜೊತೆ ನಮ್ಮದು ಗೆಳೆತನವಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ವೀಕ್ಷಕರಂದರೆ, ನೇರ ನೆಟ್ಟ ನುಡಿಯಿಂದ ಮಾತನಾಡುವ ರಮೇಶ್ ಜಾರಕಿಹೊಳಿ ನಿನ್ನೊಂದು ಮಾತು ಹೇಳ್ತಾರೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ನಾನೇ, ಜಗದೀಶ್ ಶೆಟ್ಟರ್ ಅಂದರೆ ನಾನು, ಜಗದೀಶ್ ಶೆಟ್ಟರ್ ಅಂದರೆ ರಮೇಶ್ ಜಾರಕಿಹೊಳಿ ಇದ್ದಂಗೆ, ಉಸ್ತುವಾರಿ ಮಂತ್ರಿ ನಾನೇ ಇದ್ದಂಗೆ ಅಂತ ಗಂಟಾ ಘೋಷವಾಗಿ ಹೇಳ್ತಾರಂದರೆ ನಿಜಕ್ಕೂ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗೋಸ್ಕರ ಜಗದೀಶ್ ಶೆಟ್ಟರ್ಗಿಂತಲೂ ಹೆಚ್ಚು ಚುರುಕಾಗಿ ಕೆಲಸ ಮಾಡುವ ಹೊಣೆ ಹೊತ್ತಂತ ರಮೇಶ್ ಜಾರಕಿಹೊಳಿ ಅವರು ಹೊತ್ತಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ. ಈಗ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರಿಗಿಂತಲೂ ಯಾವುದೇ ಅಹವಾಲವಿದ್ದರೂ ರಮೇಶ್ ಜಾರಕಿಹೊಳಿ ಅವರಿಗೆ ಮುಟ್ಟಿಸೋದು ಸೂಕ್ತ ಎನಿಸುತ್ತದೆ ವೀಕ್ಷಕರೇ. ಇದೊಂದು ಮಹತ್ವವಾದ ಸುದ್ದಿ. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಈ ಹಿಂದೆ ಹೇಳಿದ ಹಾಗೆ ಜಲಸಂಪನ್ಮೂಲದಿಂದ ಅನೇಕ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದಾವೆ. ಆ ಚೆಕ್ ಡ್ಯಾಮ್ಗಳು ನಿರ್ಮಾಣ ಆಗಬೇಕು, ನೀರಿನ ಸಂಗ್ರಹ ಹೆಚ್ಚಾಗಬೇಕು, ಅನೇಕ ನೂತನ ಹೊಸ ಕಾಮಗಾರಿಗಳು ಪ್ರಾರಂಭವಾಗಬೇಕು. ಕೆಲವೇ ದಿನಗಳಲ್ಲಿ ಗಟ್ಟಿ ಬಸವನ ಯಾತ್ ನೀರಾವರಿ ಅನೇಕ ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆಯಾಗುವಂಥ ಅನೇಕ ಒಂದು ತೊಂದರೆದಾಯಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಬವಣೆ ಇದೆ. ಅದನ್ನೆಲ್ಲ ನೀಗಿಸೋಗೋಸ್ಕರ ಆ ಗಟ್ಟಿ ಬಸವನ ಯಾತ್ ನೀರಾವರಿಗೋಸ್ಕರ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕಾಮಗಾರಿ ಮಾಡಿ 1 ವರ್ಷದಲ್ಲಿ ಪೂರ್ತಿಗೊಳಿಸುವ ವಾಗ್ದಾನ ಸಹಿತ ಜಲಸಂಪನ್ಮೂಲ ಮಂತ್ರಿ ಮಾಡಿದ್ದಾರೆ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಪ್ರವಾಸಿ ಮಂದಿರ ದುಬ್ದಾಳಿದೆ ಅವರ ಕ್ಷೇತ್ರದಲ್ಲಿ ಬರುವಂಥ, ಅದನ್ನು ಪುನರುಜ್ಜೀವನಗೊಳಿಸಬೇಕು, ಪ್ರವಾಸಿ ತಾಣ ಆಗಬೇಕು. ಹಿಡ್ಕಲ್ ಡ್ಯಾಮ್ ಅದು ಪ್ರವಾಸಿ ತಾಣ ಆಗಬೇಕು. ಆಲಮಟ್ಟಿ ಡ್ಯಾಮ್ ಬಹಳ ವರ್ಷಗಳಿಂದ ಹಣಕಾಸಿನ ತೊಂದರೆಯಿಂದ ಬಳಲ್ತಾ ಇದೆ, ಅದು ಇನ್ನೂ ಅಲ್ಲಿ ಕನಿಷ್ಠ 10,000 ಕೋಟಿ ರೂಪಾಯಿ ಸೌಲಭ್ಯದ ಅವಶ್ಯಕತೆ ಇದೆ. ಅದನ್ನು ಪೂರ್ತಿ ಮಾಡ್ತಾರಂತ ಜನರ ನಂಬಿಕೆ ಇದೆ. ಉತ್ತರ ಕರ್ನಾಟಕಕ್ಕೆ ಬೃಹತ್ ಯೋಜನೆಗಳ ಈಗಾಗಲೇ ಅವರು ದಕ್ಷಿಣ ಕರ್ನಾಟಕ ಪ್ರವಾಸ ಮಾಡಿ ಬಂದಿದ್ದಾರೆ. ತುಂಗಭದ್ರಾ ಡ್ಯಾಮ್, ಸಕಲೇಶ್ಪುರ್, ಅನೇಕ ರೀತಿಯ ಕೆಲವು ನೀರಿನ ಬವಣೆ ಇದ್ದಂಥ ಹಳ್ಳಿಗಳಿಗೆ ಪ್ರವಾಸ ಮಾಡಿದ್ದಾರೆ. ಎಲ್ಲರೂ ಮಂತ್ರಿಗಳು ಲಾಕ್ಡೌನ್ದಲ್ಲಿ ಮನೆಯಲ್ಲಿ ಕೂತರೆ, ಈ ಮಂತ್ರಿ ಮಾತ್ರ ಪ್ರತಿಯೊಂದು ಡ್ಯಾಮ್ಗಳನ್ನ ಸುತ್ತಾಡಿ ಎಲ್ಲೆಲ್ಲಿ ಯಾವ ಕಾಮಗಾರಿ ಅವಶ್ಯಕತೆ ಇದೆ ಅದನ್ನು ಸಮೀಕ್ಷೆ ಮಾಡಿ ಒಂದು ಯೋಜನಾ ವರದಿ ತಯಾರು ಮಾಡುತ್ತಿರುವುದು ಒಂದು ಸಂತೋಷದ ವಿಷಯ. ರಮೇಶ್ ಜಾರಕಿಹೊಳಿಯಿಂದ ಜಲಸಂಪನ್ಮೂಲ ಖಾತೆ ಇನ್ನೂ ಹೆಚ್ಚಾಗಿ ಕಾರ್ಯನಿರ್ವಹಣೆಯಲ್ಲಿ ಬರಬೇಕು. ಅನೇಕ ಹಣಕಾಸಿನ ಸೌಲಭ್ಯವನ್ನು ತಂದು ಇದನ್ನು ಯಶಸ್ವಿಗೊಳಿಸಬೇಕೆಂದು ನಂಬರ್ ಒನ್ ಚಾನಲ್ ಆಕ್ಷಿಸುವುದಾದ ವೀಕ್ಷಕರೇ, ಇದಕ್ಕೆ ರೈತಾಪಿ ಜನರು ಸಹಿತ ಅನೇಕ ಬಾರಿ ರಮೇಶ್ ಜಾರಕಿಹೊಳಿ ಅವರಿಗೆ ಗಮನ ಸೆಳೆಯುವ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಕಾರ್ಯ ಆಗಬೇಕು, ಯಶಸ್ವಿ ಸಾಧಿಸಬೇಕೆನ್ನೋದು ನಂಬರ್ ಒನ್ ಚಾನಲ್ ವೀಕ್ಷಕರೇ. ಇದರ ಜೊತೆ 2ನೇ ಸುದ್ದಿಗೆ ಬರ್ತೀನಿ ವೀಕ್ಷಕರೇ. ನಾವು ಮದರ್ಸಾದಲ್ಲಿ ಮುಸಲ್ಮಾನ್ ಧಾರ್ಮಿಕ ಒಂದು ಅರೇಬಿಕ್ ಕಲಿಸುವ ಮದರ್ಸಾದಲ್ಲಿಯೂ ಸಹಿತ ವಚನ ಸಾಹಿತ್ಯ ಪಠನ ಆಗಬೇಕು ಅನ್ನೋದು ನಮ್ಮದು ಮೊದಲಿಂದನೂ ಇಚ್ಛೆ. ಯಾಕೆ ಹೇಳಿ ನೋಡೋಣ. ಬೈಬಲನ್ನು ಮುಸಲ್ಮಾನರು ಓದಬೇಕು, ರಾಮಾಯಣನ್ನು ಮುಸಲ್ಮಾನರು ಓದಬೇಕು, ಕುರಾನನ್ನು ಹಿಂದೂಗಳು ಓದಬೇಕು, ವಚನ ಸಾಹಿತ್ಯನ ಮುಸಲ್ಮಾನರು ಓದಬೇಕು, ಪ್ರಭುಲಿಂಗ ಲೀಲೆಗಳನ್ನು ಓದಬೇಕು, ಮಹಾಭಾರತ, ವೇದ, ಋಗ್ವೇದ ಓದಬೇಕು ಅನ್ನೋ ನಮ್ಮ ಭಾವನೆ. ಈ ಯಾವುದೇ ಒಂದು ಭಾವ್ಯತೆ ನಾವು ಉಳಿಸ್ಕೊಂಡು ಹೋಗಬೇಕಾದ್ರೆ ಮದರ್ಸಾಗಳಲ್ಲಿ ವಚನ ಸಾಹಿತ್ಯ ಲೀಲೆಗಳು, ಸಂಸ್ಕೃತ ಪಠನ, ಅದರ ಅರ್ಥ ಹೇಳುವಂಥ ಅಲ್ಲಿ ಮೌಲ್ಯಗಳು ತಯಾರಾಗಬೇಕು. ಆವಾಗ ನಮ್ಮಲ್ಲಿ ಯಾವ ಭೇದ ಭಾವ ಇರೋಲ್ಲ. ಎರಡೂ ಗ್ರಂಥದ ಅರ್ಥ ಒಂದೇ ಅನ್ನೋದು ವ್ಯಾಖ್ಯಾನ ಮುಖಾಂತರ ಹೇಳಬೇಕಾಗತ್ತೆ. ಗ್ರಂಥ ಬದಲಾವಣೆ ಆಗಿಲ್ಲ, ಮನುಷ್ಯ ಬದಲಾವಣೆ ಆಗಿದ್ದಾನೆ. ಮನುಷ್ಯನಲ್ಲಿ ಆ ವೈಪರೀತ್ಯವೇ ಇದು ಬಂದಿದೆ.
ದ್ವೇಷ ಭಾವನೆ ಬಂದಿದೆ. ಆದರೆ ಗ್ರಂಥಗಳಲ್ಲಿ ಬಂದಿಲ್ಲ ವೀಕ್ಷಕರೇ. ಗ್ರಂಥಗಳಲ್ಲೂ ಬಡದಾಟ ಇಲ್ಲ. ಇಲ್ಲಿ ಧರ್ಮದಲ್ಲಿ ಒಡಕುಟ್ಟು ಅನ್ಸೊತ್ತ ಕೆಲವು ಕಿಡಿಗೇಡಿಗಳಿಂದ ಕಿಡಿಕಾರಿ ಇವತ್ತು ದೇಶದಲ್ಲಿ ಬಹಳ ವೈಷಮ್ಯದ ವಾತಾವರಣ ಉಂಟಾಗ್ತಾ ಇದೆ. ಅದು ಆಗಬಾರದು. ಅದಕ್ಕೋಸ್ಕರ ಪ್ರತಿಯೊಂದು ಧಾರ್ಮಿಕ ಗ್ರಂಥಗಳಲ್ಲಿ, ಪ್ರತಿಯೊಂದು ಧಾರ್ಮಿಕ ಗ್ರಂಥಾಲಯಗಳಲ್ಲಿ, ಪ್ರತಿಯೊಂದು ಧಾರ್ಮಿಕ ಸಮಾವೇಶಗಳಲ್ಲಿ ಎಲ್ಲ ಧರ್ಮದ ಪಠಣಗಳನ್ನು ಅರ್ಥ ಮುಖಾಂತರ ವ್ಯಾಖ್ಯಾನ ಮಾಡಿದರೆ ಯಾವ ಜಾತಿ ಜಗಳ ಆಗೋದಿಲ್ಲ ಅನ್ನೋದು ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ಇದನ್ನು ನಮ್ಮ ನಂಬರ್ 1 ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಇದನ್ನು ವೈರಲ್ ಮಾಡಿ, ಪ್ರತಿಯೊಬ್ಬರ ಮನೆಗೆ ಮುಟ್ಟಬೇಕು. ಎಲ್ಲಿ ಧರ್ಮ ಜಾತಿ ಜಗಳ ಬಗ್ಗೆ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಮೊದಲು ಮುಟ್ಟಬೇಕು. ಅಲ್ಲಿ ಮಾತ್ರ ಅದಕ್ಕೆ ತೆರೆ ಎಳೆಬೇಕು ಅನ್ನೋದೇ ನಮ್ಮ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ನಮಸ್ಕಾರ. ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ. ಇವತ್ತು 11 ಗಂಟೆ ಮೀಟಿಂಗ್ ಪ್ರಾರಂಭ ಆಗಿದೆ. ಇವತ್ತು ಮುಖ್ಯಮಂತ್ರಿ ಮತ್ತು ನಮ್ಮ ಸಹೋದ್ಯೋಗ ಮಂತ್ರಿಗಳು ಡಿಸಿಷನ್ ತಗೋತಾರೆ. ಆದರೆ ಒಂದೇ ನಿಮ್ಮ ಮಾಧ್ಯಮ ಮುಖಾಂತರ ಜನರ ಮನೆ ಮಾಡ್ಬೋದು. ಲಾಕ್ಡೌನ್ ಆಗಿದ್ದಕ್ಕೆ ಅತಿ ಕಾಳಜಿ ಇರಬೇಕು. ಲಾಕ್ಡೌನ್ ಐತೆ ಅದನ್ನು ಮಾಡಿ ಭಾಳ ಕಷ್ಟ ಆಗ್ತದೆ. ದಯವಿಟ್ಟು ಜನರಿಗೆ ಇನ್ನೂ ಆ ಕೊರೋನಾ ವೈರಸ್ ಸೋಂಕು ಹೋಗಿಲ್ಲ. ಅದನ್ನ ಅವತ್ತು ಚರ್ಚೆ ಮಾಡಿ ನಿಂತೋದ್ರೆ ಅದನ್ನು ಇನ್ನೂ ಪ್ರಾರಂಭ ಆಗಿಲ್ಲ. ಚರ್ಚೆ ಮಾಡಿ ಇವತ್ತು 11 ಗಂಟೆಗೆ ಸ್ಟಾರ್ಟ್ ಆಗಿದೆ. ಚರ್ಚೆಗೊಂಡು ಇರ್ತದೆ. ಇನ್ನೂ ಅದು ನಿರ್ಣಯನೇ ಗೊತ್ತಿಲ್ಲ. ನೋಡಿರಿ, ಇದು ಕೊರೋನಾ ಅಂದರೆ ಹೆದರು ಅಂತ ಅಲ್ಲ. ಜನರು ಗಟ್ಟಿಯಾಗಾದರೆ ಇದನ್ನು ಭಾಳ ಫಸ್ಟ್ ಬಹುಶಃ ರಾಜಕಾರಣದಾಗ ಡಿಸೈಡ್ ಮಾಡಿ ನಾವು ಫಸ್ಟ್ ಮಾಡಿಸಿರ್ಬೇಕು. ಕೊರೋನಾ ವೈರಸ್ ಏನು ಅಂತ ಸಾಯುವಂಥ ರೋಗ ಅಲ್ಲ. ಪ್ರಧಾನಮಂತ್ರಿ ಮೋದಿಯವರ ಮಾರ್ಗದರ್ಶನ, ಮುಖ್ಯಮಂತ್ರಿ ಸೂಚನೆ, ಡಾಕ್ಟರ್ ಸಲಹೆ ಪಾಲಿಸಿ ಇದು ಏನೂ ದೊಡ್ಡದಲ್ಲ. ಇಷ್ಟನ್ನ ದಯವಿಟ್ಟು ಅದನ್ನು ಮಾಧ್ಯಮ ಮಿತ್ರರು ಸ್ವಲ್ಪ ಜನರು ತಿಳಿದರೆ ನಾವು ಸ್ವಂತಕ್ಕೆ ಜನ ಹೇಳಿದರೆ. ಯಾಕಂದ್ರೆ ಯುರೋಪ್ ಕಂಟ್ರಿಯಲ್ಲಿ ಮತ್ತು ಅಮೇರಿಕದಲ್ಲಿ ನೋಡ್ರೆ ಅಲ್ಲಿ ಅಂಥ ಜನರ ಶ್ವಾಸಕೋಶ ಬಗ್ಗೆ ತ್ರಾಸದ. ಇಂಡಿಯಾದಲ್ಲಿ ಅಂಥ ಸಿಂಪ್ಟಮ್ಸ್ ಇಲ್ಲ. ಅದಕ್ಕೆ ದೇವ್ರ ದೊಡ್ಡದು. ನಮ್ಮ ಜನರ ತಾಕತ್ತು ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ನಮ್ಮ ಧೈರ್ಯ ಇದೆ. ಅದಕ್ಕೆ ನಾವು ಅದರ ಯಶಸ್ವಿ ಆಗ್ತದೆ. ನಮ್ಮ ಪ್ರತಿ ಹಂತದಲ್ಲೂ ಕರೆ ಕೊಡ್ತೇವೆ. ಜನರ ಈಗ ನೋಡಿ, ಜನರ ಅವರೇ ತೀರ್ಮಾನ ಮಾಡಬೇಕು. ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಪಕ್ಷ ಇರಲಿ, ಪಕ್ಷಾತೀತ ಹೇಳೋದಂದ್ರೆ ಸರ್ಕಾರ ಮನವಿ ಮಾಡ್ಕೊಂಡು ಸರ್ಕಾರ ಕೆಲಸ ಮಾಡ್ತಾವೆ, ಜನರ ಸ್ಪಂದನೆ ಮಾಡಬೇಕು ಅಷ್ಟೇ. ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೋತೇವೆ. ಈಗ ಕಳೆದ ಫೆಬ್ರವರಿ 6ನೇ ತಾರೀಕು ನಾನು ಸಚಿವ ನಂತರ 1 ತಿಂಗಳು ಅಸೆಂಬ್ಲಿ ಅಧಿವೇಶನ, ಆಮೇಲೆ ಕೊರೋನಾ ಬಗ್ಗೆ ವೈರಸ್ ಬಗ್ಗೆ ರಾಜ್ಯದಂಥ ಲಾಕ್ಡೌನ್ ಇದ್ದ ಕಾರಣ ಸ್ವಲ್ಪ ಇಲಾಖೆವಾರು ಚರ್ಚೆ ಸ್ವಲ್ಪ ಮಂದಗತಿ ಆಗಿತ್ತು. ಆದರೆ ನಾವು ಆಮೇಲೆ ಮುಖ್ಯಮಂತ್ರಿ ಮತ್ತು ನಮ್ಮ ಇಂಜಿನಿಯರ್ಸ್ MDಗಳ ಮಾತಾಡ್ಕೊಂಡು ರಾಜ್ಯದ ಎಲ್ಲ ಜಲಾಶಯ ವಿಸಿಟ್ ಮಾಡಿ ಅಲ್ಲಿ ಕುಂದು ಕೊರತೆ ಚರ್ಚಿಸಿ ಹೋಗಬೇಕು. ಚರ್ಚಿಸಿ ನಮ್ಮ ಇಲಾಖೆ ಒಂದು ಕಲ್ಪನೆ ಮಾಡ್ಕೊಂಡು ಒಂದು ಕೆಲಸವನ್ನು ಮಾಡಬೇಕು, ತ್ವರಿತಗತಿಯಲ್ಲಿ ಮಾಡಬೇಕು ಒಂದು ಉದ್ದೇಶದಿಂದ ರಾಜ್ಯದಂಥ ಟೂರ್ ಪ್ರಾರಂಭ ಮಾಡಿದ್ದೇವೆ. ಈಗ ಮುಂದಿನ ವಾರದಲ್ಲಿ ಮೈಸೂರು ವಿಭಾಗದ ವಿಸಿಟ್ ಮಾಡ್ತೇವೆ. ಮತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರೈತರ ಹಿತಾಸಕ್ತಿ ಮತ್ತು ನೀರಾವರಿಗೆ ಮೊದಲು ಆದ್ಯತೆ ಕೊಡುವಂಥ ಒಂದು ಮನೋಭಾವ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದರೆ, ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾನು ನಮ್ಮ ಇಲಾಖೆಗೆ ಒಂದು ಕೆಲಸ ಪ್ರಾರಂಭ ಮಾಡಿದ್ದೇನೆ. ಈಗ ಮೊದಲೇದಾಗಿ ಇವತ್ತಿನ ಮೀಟಿಂಗ್ ಉದ್ದೇಶ, ಗೋಕಾಕದ ಪಟ್ಟಣ ಹತ್ತಿರ ಗಟ್ಟಿ ಬಸವನ ಒಂದು ಸ್ಮಾಲ್ ಡ್ಯಾಮ್ ಮಾಡಬೇಕಂತ ಒಂದು ಸರ್ವೆ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ. ಆದರೆ ದೇವರ ಆಶೀರ್ವಾದ, ಜನರ ಮುಂದಿನ ಕಲ್ಪನೆಗೆ ಒಳ್ಳೆಯದಾಗಲತ್ತೆ. ಅದು ದೊಡ್ಡ ಒಂದು 7 TMCವರೆಗೆ ನೀರು ಸಂಗ್ರಹ ಆಗ್ತದೆ. ಅದು ನಾವು 6 TMCಗೆ ಮಾತ್ರ ಸೀಮಿತ ಮಾಡಿ ನಾವು ಒಂದು ವಿಶೇಷವಾದಂಥ ಆ ಸ್ಥಳ ಹಲವಸಿಂದ ಕನಸಿತ್ತು. ಅದು ಇವತ್ತು ನನಸಾಗಿದೆ. ಯಾವುದೂ ಫಾರೆಸ್ಟ್ ಮತ್ತು ಒಂದು ಹಳ್ಳಿ ಮುಳುಗಡೆ ಆಗದೆ ಒಂದು 6 TMC ನಿಲ್ಲಿಸೋದಂಥ ಒಂದು ಇತಿಹಾಸ. 480 ಹೆಕ್ಟರ್ ಫಾರೆಸ್ಟ್ ಮುಳುಗಿದೆ. ಅದು ಫಾರೆಸ್ಟ್ ಇಳಿಜಾರು ಫಾರೆಸ್ಟ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಅದರಿಂದ ಫಾರೆಸ್ಟ್ ಎನ್ವೈರ್ಮೆಂಟ್, ಫಾರೆಸ್ಟ್ ಜನರಿಗೆ ಏನೋ ಧಕ್ಕೆ ಬರೋದಿಲ್ಲ. ಒಂದು ಮಾತ್ರ ಅಲ್ಲಿ ನಿರ್ವಾಣಿಸಿ ಟೆಂಪಲ್ ಇದೆ, ಅದನ್ನು ಸಬ್ಮರ್ಜ್ ಆಗದಂಗೆ ಮುಳುಗ್ದಂಗೆ ವ್ಯವಸ್ಥೆ ಮಾಡಿ ಅದೊಂದು ತಾಂತ್ರಿಕವಾಗಿ ವಿಚಾರ ಮಾಡಿ ಅದು ಸರಿಪಡಿಸಿ ಅವರ ರೋಡು ಮತ್ತು ಎಲ್ಲ ಅದು ಕೊಡಲಿಕ್ಕೆ ಟೆಕ್ನಿಕಲ್ವಾಗಿ ವಿಚಾರ ಮಾಡ್ತೀನಿ. ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ರಾಜ್ಯದಲ್ಲಿ ಈಗ ಈತನವರ ಬಗ್ಗೆ ವಿಶೇಷವಾಗಿ ಕೆಳಗೆ ಬಸವಣ್ಣ ಆತ್ಮೀಯವರು ಭಾಳ ಸುಲಭ ನಡೆದಿದೆ. ಮುಂದಿನ ವಾರದಲ್ಲಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅದನ್ನು ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಎಲ್ಲ ಆದೇಶ ಕೊಡ್ತೀವಿ. ಮತ್ತು ಈಗ ರಾಯಬಾಗ್ ಭಾಗ ಇರ್ಬೋದು, ಸವದತ್ತಿ ಇರ್ಬೋದು, ಎಲ್ಲ ಭಾಗದ ನೀರಾವರಿ ಯೋಜನೆ ಈಗಾಗಲೇ 2 ಮೀಟಿಂಗ್ ಮಾಡಿದೆ. ಇದು 3ನೇ ಮೀಟಿಂಗು. ಜಿಲ್ಲೆಯ ಎಲ್ಲ 18 ಕ್ಷೇತ್ರ ಬರುವಂಥ ನೀರಾವರಿ ಯೋಜನೆ, ಕೆರೆ ತುಂಬ ಇರ್ಬೋದು, ಕುಡಿ ನೀರು ಯೋಜನೆ, ಎಲ್ಲ ಯೋಜನೆ ಎಲ್ಲ ಸ್ಪೀಡಪ್ ಮಾಡಿ ಎಲ್ಲ ಥರದ ಮಾಡ್ತೇವೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದು
ಯಡಿಯೂರಪ್ಪನ ನಾಳೆ ಜುಲೈಗೆ ಬಹುಶಃ 1 ವರ್ಷ ಆಗ್ತದೆ. ನಾ ಮಂತ್ರಿಯಾಗಿ 3 ತಿಂಗಳು ಆಗ್ತದೆ. 4ನೇ ತಿಂಗಳ ಪ್ರಮಾಣದಲ್ಲಿ ಈಗಾಗಲೇ 2 ಡ್ಯಾಮ್ಗಳನ್ನು ಫಸ್ಟ್ 2 ಡ್ಯಾಮ್ ಈ ಗಟ್ಟಿ ಬಸ್ಸನ್ನು ಒಂದು ನವಲಿ ಹತ್ತಿರ ಅದು ಬಹುಶಃ 35-50 TMCವರೆಗೆ ಸಂಗ್ರಹ ಆಗ್ತದೆ. ಅದು ಸಂಗ್ರಹ ಆಗ್ತದೆ. ತುಂಗಭದ್ರಾ ಡ್ಯಾಮ್ ಅದ ಸಿಲ್ಟ್ನಲ್ಲಿ 32-34 TMC ಭರ್ತಿ ಆಗುವಂಥ ಅದನ್ನು ಹೂಳು ತುಂಬೋದ್ರಿಂದ ಅದನ್ನು ನಾವು ಹೊಳಿಗೆ ಹೋಗ್ತದೆ. ಅದರ ಮತ್ತೊಂದು ಅದು ಹೂಳು ತೆಗಿಲಿಕ್ಕೆ ವಿಚಾರ ಮಾಡಿದಾಗ ಡ್ಯಾಮ್ಗಿಂತ ಹೆಚ್ಚು ಖರ್ಚು ಬಂದ ಕಾರಣ ಮತ್ತು ಹೂಳು ತೆಗೆದು ಎಲ್ಲಿಡುವಂಥ ಸಮಸ್ಯೆ ಬಂದ ಕಾರಣ ಅದೊಂದು ಹತ್ತಿರ ಪ್ರೇರವಾಗಿ ನವಲಿ ಹತ್ತಿರ ಒಂದು 34-50 TMC ಅದು ಬರೀ ನಮ್ಗೆ ವಾಟರ್ ಲೊಕೇಶನ್ ಆಲ್ರೆಡಿ ತುಂಗಭದ್ರಾ ಡ್ಯಾಮ್ನೇ ನೀರು ನಿಲ್ಲಿಸ್ತೇವೆ. ಮತ್ತು ಅಲ್ಲಿ 65-35 ತೆಲಂಗಾಣ ಮತ್ತು ಆಂಧ್ರ ಜಾಯಿಂಟ್ ರಾಜ್ಯ ಅದು ಅದರ ನಮಗೆ ಕರ್ನಾಟಕ 60%, ತೆಲಂಗಾಣ ಮತ್ತು ಆಂಧ್ರ 30%. ಅದರಲ್ಲಿ ಅವ್ರು ಹಣಕಾಸು ಸಹಿತ ನಮಗೆ ಸೇರಿ ಕೊಡ್ತಾರೆ. ಅದೊಂದು ಡ್ಯಾಮ್ ತೋರಿತಕ್ಕಂತಿಲ್ಲ. 2 ಡ್ಯಾಮ್ 3ನೇ ಡ್ಯಾಮ್ ತಿಂತಿನಿ ಅದು ಸಹಿತ ಬಜೆಟ್ ಅನ್ನೋದು ಅದನ್ನೂ ಸಹಿತ 40 TMC ಇದೆ. ಅದನ್ನೂ ಸಹಿತ ನಾವು ಶೀಘ್ರದಲ್ಲಿ ವಿಸಿಟ್ ಮಾಡ್ತೇವೆ. ಅದನ್ನು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ. ಈಗ ಕಳೆದ 1 ತಿಂಗಳಿಂದ ನಾವು ಸತತವಾಗಿ ರಾಜ್ಯದಲ್ಲಿ ಟೂರ್ ಮಾಡಿ ನೀರಾವರಿ ಇಲಾಖೆ ಚುರುಕು ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಅದನ್ನೂ ಸಹಿತ ಮಾಡ್ತೀವಿ. ಈಗ ಅತಿ ಶೀಘ್ರದಲ್ಲಿ ಜಯಂತ್ ಪಾಟೀಲ್ ಬೆಂಗಳೂರಿಗೆ ಬರ್ತಾರೆ. ಜಯಂತ್ ಮಹಾರಾಷ್ಟ್ರ ನೀರಾವರಿ ಮಂತ್ರಿ ನಾನಾ ಬರ್ತೀನಿ ಫೋನ್ ಮಾಡಿದೆ. ಇಲ್ಲ ನಾನಾ ಬರ್ತಾರೆ ರಮೇಶ್ ಅಂತಾರೆ. ಯಾಕಂದ್ರೆ ಹಳೆಯ ಸಂಬಂಧ ಹಳೆಯ ಸ್ನೇಹಿತರಿಂದ ನಮ್ಗೆ ಭಾಳ ಈಗ ಎಲ್ಲ ಈ ಸಲ ದೇವ್ರ ದಯದಿಂದ ಈ ಸಲ ಬೇಸಿಗೆ ಮುಗಿದೋದು, ನೀರಿನ ಸಮಸ್ಯೆ ಬಂದಿಲ್ಲ. ಮುಂದಿನ ಬೇಸಿಗೆಗೆ ಈಗಿನ ತಯಾರಿ ಮಾಡ್ತೇವೆ. ಮತ್ತು ಮಹಾರಾಷ್ಟ್ರ ಜಯಂತ್ ಪಾಟೀಲ್ ಮತ್ತು ನಮ್ಮ ರಾಜೇಂದ್ರ ಯಡ್ವಾಳ್ಕರ್ ಇಬ್ಬರು ಕೂಡ ಬೆಂಗಳೂರು ಬರ್ತಿದ್ದೆ ಆದರೆ ಡೇಟ್ ಫಿಕ್ಸ್ ಆಗಿಲ್ಲ. ಬಂದ ತಕ್ಷಣ ನೀರಿನ ಬಗ್ಗೆ ಚರ್ಚಿಸಿ ಮುಖ್ಯಮಂತ್ರಿ ಜಾಯಿಂಟ್ ಮೀಟಿಂಗ್ ಮಾಡಿ ಮಹಾರಾಷ್ಟ್ರದಿಂದ ಒಡಂಬಡಿಕೆ ಅಲ್ಲಿ ನೀರು ಅವರು ಹಿನ್ನೀರು ನಮ್ಮ ಆಲ್ಮಟ್ಟಿ ಹಿನ್ನೀರನ್ನ ಬೇಡತ್ತಾರೆ. ಅವಕ್ಕೆ ಒಂದೇ ಸಮಸ್ಯೆ ಬಂದರೆ ನಾವು ಖರ್ಚು ಮಾಡಬೇಕು, ಅವ್ರು ಖರ್ಚು ಮಾಡ್ಕೊಂಡು ಉದ್ದೇಶಕ್ಕೆ ಅದು ಸ್ಟಾಪ್ ಆಗಿದೆ. ಅದನ್ನು ಯಾವ ಟೈಪ್ ಮಾಡಿ ನಮ್ಮ ಕರ್ನಾಟಕ ಅಥಣಿ ಭಾಗ ಇರ್ಬೋದು, ಜಮಖಂಡಿ ಭಾಗ ಇರ್ಬೋದು, ಅದಕ್ಕೊಂದು 4 ಟೀಮ್ಸಿಂದ 6 ಟೀಮ್ಸನ್ನು ಅಗ್ರಿಮೆಂಟ್ ಮಾಡಿ ನಮಗೆ ನಾವು ಯಾವ ಬೇಕೋ ಬಿಡುವಂಥ ಒಂದು ಒಡಂಬಡಿಕೆ ಮಾಡ್ಕೊಳ್ಳುವಂಥ ವಿಚಾರ ಇದೆ. ಇಲ್ಲ ಈ ಸಲ ಹಂಗೆ ಆಗೋಲ್ಲ. ಈ ಸಲ ಫೈನಲ್ ಮಂತ್ರಿ ಯಾಕಂದರೆ ಮಂತ್ರಿ ಒಳ್ಳೆಯವರಿಂದ ನಾವು ಎಲ್ಲ ನಮ್ಮ ಇಲಾಖೆ ಒಂದು ಆ್ಯಕ್ಟಿವ್ ಇರೋದು. ಆದರೆ ಶೀಘ್ರದಲ್ಲೇ ನಾವು ಮಾಡ್ಕೋತೀವಿ. ಯಾಕೆ ಇಸ್ಲಾಂಪುರ ಜಯಂತ್ ಪಾಟೀಲ್ ಇಸ್ಲಾಂಪುರ ಅಲ್ಲೇ ಜಾಸ್ತಿ ಕೊರೋನಾ ಇರೋದು, ಅಲ್ಲಿ ಬ್ಲಾಕ್ ಆಗಿದ್ರು. ಇಟ್ಟೊಳಗೆ ನಮ್ಮ ಮೀಟಿಂಗ್ ಆಗ್ತಿತ್ತು. ಅವ್ರಿಗೆ ಫಸ್ಟ್ ಮಹಾರಾಷ್ಟ್ರ ಸ್ಟಾರ್ಟ್ ಆದ ಇಸ್ಲಾಂಪುರ ಕೊರೋನಾ, ಅಲ್ಲಿ ಅವ್ರಿಗೆ ಭಾಳ ಟೆನ್ಷನ್ ಅಲ್ಲಿ ಬ್ಲಾಕ್ ಅಂದರೆ ಅವ್ರ ಇಲಾಖೆ ಕೆಲಸ ಮಾಡೋ ಕಾರಣ ಇವತ್ತು ನಮ್ಮ ಮೀಟಿಂಗಲ್ಲ ಅತಿ ಶೀಘ್ರದಲ್ಲಿ ಮೀಟಿಂಗ್ ಫಿಕ್ಸ್ ಆಗ್ತದೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾಂ ಅಮೃತಂ ಗಮಯಂ ನೀನೇ ಸಕಲಾಧೀಶರೀಶ್ವರ ನೀನೇ ಸಕಲಾಧ್ಯಕ್ಷ ಚೇತನ ನೀನೇ ಲೋಕೋತ್ಪತ್ತಿ ವಿಲಯ ಸ್ಥಾನ ಕರ್ತೃವಲ ನಿನ್ನಳವು ಜಗವಿಲ್ಲ ಯುಗವಿಲ್ಲ ವೇನಖಿಳ ಸುರರಿಲ್ಲ ನರರಿಲ್ಲ ವೇಣುವೆಲಿಕಾತ್ಮರೂಪದೊಳು ಆಡುತ್ತಿಹೆ ಸಲಹು ನಮ್ಮನ್ನನವರತ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ ನಮಃ.